ಹಾಯ್ ಎಲ್ರಿಗೂ ನಮಸ್ಕಾರ. ರೇಖಾ ಕುಮಾರ್ ಕ್ರಿಯೇಟಿವ್ ಹಬ್ಗೆ ಸ್ವಾಗತ. ಇವತ್ತು ನಾನು ಮಟನ್ ಸಾಂಬಾರು ಮಾಡ್ತಿರೋದು ಹೇಳ್ತಾ ಇದ್ದೀನಿ. ಇದು ಬೇರೆ ಥರ ತುಂಬ ಈಸಿಯಾಗಿ ಮಾಡೋವಂಥದ್ದು, ತುಂಬ ಸುಲಭ. ಇದು ಮಟನ್ ಸಾಂಬಾರು ಮಾಡೋದು. ಸ್ಟಾರ್ಟಿಂಗ್ ಯಾರಾದರೂ ಮಾಡ್ತಿದ್ದೀರಾ ಅಂದರೆ ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಇದಕ್ಕೆ ಏನೇನು ಬೇಕಂತ ನೋಡೋಣ. ಇಲ್ಲಿ 3/4 ಕಟ್ಟು ಕೊತ್ತಂಬರಿ ಸೊಪ್ಪು ಮತ್ತು 1-2 ಇಂಚು ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಮೆಣಸು, 4-5 ಮೆಣಸಿನ್ಕಾಯಿ, ಒಂದು ದಪ್ಪದು ಈರುಳ್ಳಿ ತೊಗೊಂಡಿದ್ದೀನಿ, ಅಂದರೆ ಮೀಡಿಯಮ್ ಸೈಜ್ ತೊಗೊಳ್ಳಿ. ಇದನ್ನೆಲ್ಲ ರುಬ್ಬಕ್ಕೆ ತೊಗೋತಾ ಇದ್ದೀನಿ ನಾನು. ಸ್ವಲ್ಪ ಪುದೀನ ತೊಗೊಳ್ಳಿ. ಇದು 1.5 kg 2 kg ಮಟನ್ಗೆ ಆಗೋ ಅಂಥದ್ದು. ಮತ್ತು ಇದು ಬಂದು ಕಾಯಿ ತೊಗೊಂಡಿದ್ದೀನಿ, ಒಂದು ಹೋಳು, ಒಂದು ಮೀಡಿಯಮ್ ಸೈಜು ಟೊಮ್ಯಾಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕಸೂರಿ ಮೇಥಿ ಮತ್ತು ಸ್ವಲ್ಪ ಸೋಂಪು ಕಾಳು, ಕಡಲೆ ತೊಗೊಂಡಿದ್ದೀನಿ, ಕಡಲೆ ತಿಕ್ನೆಸ್ಗೆ. ಮತ್ತು ಇದನ್ನೆಲ್ಲ ರುಬ್ಬಕ್ಕೆ ತೊಗೋತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ, ಇಷ್ಟನ್ನು ಒಗ್ಗರಣೆ ಹಾಕೋಕ್ಕೆ ರುಬ್ಬಕ್ಕೆ ತೊಗೋತಾ ಇದ್ದೀನಿ. ಮತ್ತು ಮೆಣಸು. ಮತ್ತು ಇನ್ನೊಂದು ವೆರೈಟಿನೂ ನಾನು ಅಪ್ಲೋಡ್ ಮಾಡಿದ್ದೀನಿ, ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ. ನಾನು ಮಾಡಿರೋದು ಅಂಥದ್ದು 2 ಥರನೂ ಮಾಡಿದ್ದೀನಿ ನೋಡಿ, ಅದನ್ನು ಚೆನ್ನಾಗಿ ಬರುತ್ತೆ. ಈ ಥರನೂ ಟ್ರೈ ಮಾಡಿ. ನಾನು ಈ ಥರ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂತು ಟೇಸ್ಟು. ಇದನ್ನು ಈಗ ರುಬ್ಬಕ್ಕೆ ತೊಗೋತಾ ಇದ್ದೀನಿ. ಇದು 1.5 kg 2 kg ಮಟನ್ಗೆ ಆಗೋಷ್ಟು ತೊಗೊಂಡಿರೋದು. ಪುದೀನ ಸ್ವಲ್ಪ ಇಲ್ಲಿ ರುಬ್ಬಕ್ಕೆ ತೊಗೋತಾ ಇದ್ದೀನಿ, ಮತ್ತು ಖಾರಕ್ಕೆ ಸ್ವಲ್ಪ ತೊಗೋತೀನಿ. ಇದು ಒಗ್ಗರಣೆಗೆ ಹಾಕೋಕ್ಕೆ ತೊಗೋತಾ ಇದ್ದೀನಿ. ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನೋಡಿ, ರುಬ್ಬಿದಾಯಿತು. ಇವಾಗ ಕುಕ್ಕರ್ನ ಬಿಸಿಗೆ ಇಡೋಣ. ಮತ್ತು ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ. ಆಯಿಲು ನೋಡ್ಕೊಂಡು ಹಾಕ್ಕೊಳ್ಳಿ. ಮಟನಲ್ಲಿ ಚರ್ಬಿ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಈರುಳ್ಳಿನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದನ್ನು ಹಸಿ ವಾಸನೆ ಹೋಗೋ ತನಕ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಆಲ್ರೆಡಿ ಆಗಿದೆ. ಮತ್ತು ಇವಾಗ ಆ ಪೇಸ್ಟು, ರುಬ್ಕೊಂಡಿರೋ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ್ಕಾಯಿ ಮತ್ತು ಪುದೀನ ಅದೆಲ್ಲ ರುಬ್ಬಿದ್ದಿತ್ತಲ್ಲ, ಅದನ್ನು ಹಾಕ್ತಿದ್ದೀನಿ. ಅದನ್ನು ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗಿ ಮತ್ತು ಅದು ನೀರೆಲ್ಲ ಸೀದೋಗುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ತೆ. ಇವಾಗ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ. ಈ ಥರನೂ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದೇ ಥರ ಮಾಡಿ ಬೇಜಾರಾಗಿದ್ದರೆ ಮಟನ್ ಸಾಂಬಾರು ಈ ಥರನೂ ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ನೋಡಿ, ಒಂದು ಪೀಸು ಚಕ್ಕೆ ಹಾಕಿದ್ದೀನಿ ನಾನು ಹಂಗೇ. ಮತ್ತು ಈಗ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಸ್ವಲ್ಪ 1 ಸ್ಪೂನ್ ಅರಿಶಿನ ಪುಡಿ ಹಾಕಿದ್ದೀನಿ. ಮತ್ತು ಇವಾಗ ಸ್ವಲ್ಪ ಇದು ಗರಂ ಮಸಾಲ ಹಾಕ್ತಿದ್ದೀನಿ. ಒಂದು ಚಿಕ್ಕ ಟೇಬಲ್ ಸ್ಪೂನ್, ಅದು 1 ಟೇಬಲ್ ಸ್ಪೂನು ಗರಂ ಮಸಾಲ. ಮತ್ತು ಚಕ್ಕೆ ಪುಡಿ ಇದ್ದರೆ ಚಕ್ಕೆ ಪುಡಿ, ಮತ್ತು ಲವಂಗ ಪುಡಿ. ಲವಂಗನ ಚಕ್ಕೆ ಎಷ್ಟು ಹಾಕ್ತೀವಿ ಅದರ ಅರ್ಧದಷ್ಟು ಹಾಕೋಬೇಕು. ಅಂದರೆ 1 ಸ್ಪೂನು ಚಕ್ಕೆ ಪುಡಿ ಹಾಕಿದ್ರೆ ಅರ್ಧ ಸ್ಪೂನ್ ಲವಂಗ ಪುಡಿ ಹಾಕಿದ್ರೆ ಸಾಕು, ಚಿಕ್ಕ ಸ್ಪೂನಲ್ಲಿ. ಮತ್ತು ಇದು ನೋಡಿ, ನಾಟಿ ಮಟನ್ನು, ಮರಿ ಮಟನ್ನು. ತುಂಬ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇದನ್ನು ವಾಶ್ ಮಾಡಿ ಇಟ್ಟಿರೋ ಅಂಥದ್ದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ತಳ ಇಟ್ಬಿಡುತ್ತೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ಮಟನ್ ಸಾಂಬಾರು. ಇದೊಂಥರ ನಾಟಿ ಸ್ಟೈಲಲ್ಲಿ ಬರುತ್ತೆ ಸಾಂಬಾರೆಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಸೀದೋಗ್ಬಿಡುತ್ತೆ ಅಂತ. ನೋಡಿ, ಗ್ರೀನ್ ಬರ್ತಾಯಿದೆ. ಆಲ್ಮೋಸ್ಟ್ ಈ ಥರನೂ ಮಾಡ್ತಾರೆ. ಮತ್ತು ಇನ್ನೊಂದು ಥರ ಹೇಗೆ ಅಂದರೆ, ಈರುಳ್ಳಿ ಅಷ್ಟೇ ಒಗ್ಗರಣೆ ಹಾಕಿ ಉಪ್ಪು ಹಾಕಿ ವಿಷಲ್ ಬರೆಸ್ಕೊತಾರೆ. ತುಂಬ ಜನ ತುಂಬ ವೆರೈಟೀಸಲ್ಲಿ ಮಾಡ್ತಾರೆ ಮಟನ್ ಸಾಂಬಾರು. ಅದು ಎಲ್ಲ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಈ ಟೇಸ್ಟನ್ನು ನೋಡಿ ಒಂದು ಸಲ. ಇದು ಒಂಥರ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು
ಇವಾಗ ಏನು ಹಾಕ್ತಿದ್ದೀನಿ ಅಂದರೆ ಮಟನ್ ಮಸಾಲ ಹಾಕ್ತಿದ್ದೀನಿ. ಮಟನ್ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಟನ್ ಮಸಾಲ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಮಟನ್ ಮಸಾಲ ನಾನು ಹಾಕ್ತಿದ್ದೀನಿ ಟೇಸ್ಟ್ಗೆ ಚೆನ್ನಾಗಿರುತ್ತೆ ಅಂತ. ಅರ್ಧ ಪ್ಯಾಕೆಟ್ ಹಾಕಿದ್ದೀನಿ ಮಟನ್ ಮಸಾಲ. ಈಗ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನೇನು ಅಂದರೆ ಸಾಂಬಾರಿಗಿಂತ ಮುಂಚೆ ಒಂದು 5-6 ವಿಷಲ್ ಹಾಕ್ಸ್ಕೊಂಡ್ರೆ ಹಾಗೇ ತಿನ್ನೋಕೆ ಚೆನ್ನಾಗಿರುತ್ತೆ ಸಾಂಬಾರಿಗಿಂತ. ಸೊ ಮಕ್ಕಳಿಗೆಲ್ಲ ಈ ಥರ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕಷ್ಟು ಖಾರ ಹಾಕಿರಲ್ವಲ್ಲ, ಸೊ ಮಕ್ಕಳಿಗೆ ಎತ್ತಿಟ್ಬಿಟ್ಟು ಸಾಂಬಾರು ಮಾಡ್ಕೋಬೋದು. ನೋಡಿ ಇವಾಗ ಮಿಕ್ಸ್ ಆಯಿತು. ಒಂದು 5-6 ವಿಷಲ್ ಬಂದಿದೆ ನೋಡಿ. ಇದು ಮಟನ್ನು ತುಂಬ ಬಲ್ತಿದೆ ಅಂದರೆ ಒಂದು 5-6 ವಿಷಲ್ ಹಾಕ್ಸ್ಬೇಕು. ನೋಡಿ ಬೆಂದಿದೆ. ಈಗ ರುಬ್ಬಿಟ್ಟಿರೋ ಖಾರ ಇತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಕಾಯಿ ಟೊಮೆಟೊ ಎಲ್ಲ ರುಬ್ಕೊಂಡಿರೋದಿತ್ತಲ್ಲ ಅದನ್ನು ಹಾಕ್ತಿದ್ದೀನಿ ನೋಡಿ. ಮತ್ತು ಇದನ್ನು ಬಿಸಿನೀರ ಕಾಯಿಸಿಟ್ಕೊಂಡಿರೋದು, ಅದನ್ನು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸಾಂಬಾರಿಗೆ ಎಷ್ಟು ಬೇಕೋ ಅಂತ ಅಷ್ಟು ಹಾಕೋತಾ ಇರೋದು. ಇದನ್ನು ಮತ್ತೆ ಮಿಕ್ಸ್ ಮಾಡಿ ವಿಷಲ್, ಮಟನ್ ಬೆಂದಿದೆ ಇನ್ನೂ ಸ್ವಲ್ಪ ಬೇಯಬೇಕು ಅಂದರೆ ವಿಷಲ್ ಹಾಕ್ಸ್ಕೋಬೇಕು. ನಾನು ವಿಷಲ್ ಅಲ್ಲೇ ಚೆನ್ನಾಗಿ ಬೆಂದಿತ್ತು, ಸೊ ವಿಷಲ್ ಹಾಕ್ಸಿಲ್ಲ, ಹಂಗೆ ಕುದಿಸಿ ಲಾಸ್ಟಿಗೆ ಕಸೂರಿ ಮೇಥಿ ಹಾಕ್ತಿದ್ದೀನಿ. ಮತ್ತು ಇದು ಚೆನ್ನಾಗಿ ಕುದ್ರೆ ನೋಡಿ ಸಾಂಬಾರು ಆಯಿತು ಅಷ್ಟೇ. ಇದು ನೋಡಿ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿತ್ತು. ನೀವೊಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ನೋಡಿ ಮುದ್ದೆ ಜೊತೆಗೆ ಮಟನ್ ಸಾಂಬಾರು ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.